ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ಶುರುವಾಗಲಿದೆ ಕಂಟಕ. ರಾಜೀನಾಮೆ ನೀಡಿರುವ ಮಂತ್ರಿಗೂ ತನಿಖೆಯ ಬಿಸಿ ತಟ್ಟುತ್ತಾ ಸಿಬಿಐನಿಂದ ಶೀಘ್ರ ನಾಗೇಂದ್ರ ವಿಚಾರಣೆ ಮಾಡೋ ಚಾನ್ಸಸ್ ಇದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಗರಣ ಇದು. ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಕೂಡ ವಿಚಾರಣೆಗೆ ಒಳಪಡ್ತಾರ. ಮೇ 26ನೇ ತಾರೀಕಿನಂದು ಆತ್ಮಹತ್ಯೆಗೆ ಶರಣಾಗಿದ್ರು ಅಧಿಕಾರಿ ಚಂದ್ರಶೇಖರ್. ಶಿವಮೊಗ್ಗದ ನಿವಾಸದಲ್ಲೇನೆ ಆತ್ಮಹತ್ಯೆಗೆ ಶರಣಾಗಿದ್ರು. ಇನ್ನು ಡೆತ್ ನೋಟ್ ಬರೆದಿದ್ರು. ಆ ಡೆತ್ ನೋಟ್ನಲ್ಲಿ ಬ್ಯಾಂಕ್ ಅಧಿಕಾರಿಗಳ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಚಂದ್ರಶೇಖರ್. ಆತ್ಮಹತ್ಯೆ ಪ್ರಕರಣದ ಬಳಿಕ ಹೆಸರು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ತೀವ್ರವಾಗಿ ಚರ್ಚೆಗೆ ಗ್ರಾಸ ಆಗಿದೆ ಸದ್ಯಕ್ಕೆ ಈ ಹಗರಣ. ಜೂನ್ 6ರಂದು ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ರಾಜೀನಾಮೆ ಕೊಟ್ಟು ಸೈಲೆಂಟ್ ಆಗಿದ್ರು. ಆದರೆ ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯವರಂತೂ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ರಾಜೀನಾಮೆ ಪಟ್ಟು ಹಿಡಿದಿದ್ರು, ರಾಜೀನಾಮೆ ಕೊಟ್ಟರು. ಆದರೆ ಅವರ ವಿಚಾರಣೆಯನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಸಿಬಿಐನಿಂದ ಶೀಘ್ರವೇ ನಾಗೇಂದ್ರ ವಿಚಾರಣೆಗೆ ನೋಟಿಸ್ ಕಳಿಸುವ ಸಾಧ್ಯತೆ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಶುರುವಾಗಲಿದೆ ಈಗ ಕಂಟಕ. ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೋಸ್ಕರ ಈ ಒಂದು ವಿಚಾರಣೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ನಿಗಮದ ಅಧ್ಯಕ್ಷರಾದ ಶಾಸಕ ಬಸನಗೌಡ ದದ್ದಲ್ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಮಾಹಿತಿ ಇದೆ. ಸೊ ಇದೆಲ್ಲವನ್ನೂ ಕೂಡ ಸದ್ಯಕ್ಕೆ ಕಾದು ನೋಡಬೇಕು. ಇಬ್ಬರಿಗೂ ಕೂಡ ಕಂಟಕ ಅಂತೂ ತಪ್ಪಿದ್ದಲ್ಲ. ಸಿಬಿಐ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಸಚಿವ ನಾಗೇಂದ್ರ ಅವರು ನನ್ನ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಬೇರೆ ಯಾವ ಪಾತ್ರವೂ ಕೂಡ ಇಲ್ಲ ಅಂತ ಆರಾಮಾಗಿದ್ರು. ಆದರೆ ಈಗ ಸಿಬಿಐನಿಂದ ಇವರ ಒಂದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಒಂದು ಕಡೆ ರಾಜ್ಯದಲ್ಲೇ ಮೊದಲ ಸಚಿವ ಸ್ಥಾನದ ತಲೆದಂಡ ಆಗಿದ್ದು ಇದು ನಾಗೇಂದ್ರ ಅವರದ್ದು. ಸೊ ಹಾಗಾಗಿ ಈಗ ಮತ್ತೆ ಸಚಿವ ನಾಗೇಂದ್ರ ಅವರ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಯಾಕಂತಂದರೆ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಇವರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ನಿಗಮದ ಸಚಿವರು ಕೂಡ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಸೊ ಇವರ ಒಂದಷ್ಟು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ದುಡ್ಡು ಖಜಾನೆ ಸೇರಿದೆ, ಸಚಿವರ ಗಮನಕ್ಕೆ ಬಾರದೇನೆ ಈ ಥರ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆಯಾ ಅನ್ನೋ ಪ್ರಶ್ನೆ, ಹೀಗೆ ಅನೇಕ ಆಯಾಮದಲ್ಲಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.